ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಪ್ರತಿದಿನದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಬಹುದು. ಕಾನೂನು ವ್ಯಾಪ್ತಿ ಮೀರಿ ಆದೇಶವನ್ನು ನೀಡಿದ ಎಸಿ ಅವರಿಗೆ 25,000 ದಂಡ ವಿಧಿಸಿದ ಹೈಕೋರ್ಟ್. ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಕಾನೂನನ್ನು ತಪ್ಪಾಗಿ ಅರ್ಥೈಸಿ ಆಸ್ತಿ ಖರೀದಿಯ ಅಂದರೆ ಕ್ರಯಪತ್ರವನ್ನು ಸೇಲ್ ಡೀಡನ್ನು ರದ್ದುಪಡಿಸಿದ್ದ ಉಪವಿಭಾಗಾಧಿಕಾರಿಯ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿರುವ ಹೈಕೋರ್ಟ್ ಎಸಿ ಅವರಿಗೆ 25,000 ರೂಪಾಯಿ ದಂಡವನ್ನು ವಿಧಿಸಿ ತೀರ್ಪನ್ನು ನೀಡಿದೆ. ಆಸ್ತಿ ಖರೀದಿಗೆ ಸಂಬಂಧಿಸಿದ ಸೇಲ್ ಡೀಡನ್ನು ರದ್ದುಪಡಿಸಿದ ಹಾವೇರಿ ಜಿಲ್ಲೆಯ ಸವಣೂರು ಉಪವಿಭಾಗಾಧಿಕಾರಿ ಕ್ರಮವನ್ನು ಪ್ರಶ್ನಿಸಿ ದರಿಯಪ್ಪ ಗೌಡ ಪಾಟೀಲ್ ಸಲ್ಲಿಸಿದ ರಿಟ್ ಅರ್ಜಿಯನ್ನು ಧಾರವಾಡ ಪೀಠದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಂ ಅವರು ಈ ಮಹತ್ವದ ತೀರ್ಪನ್ನು ನೀಡಿದ್ದಾರೆ. ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಹಿರಿಯ ನಾಗರಿಕರ ಕಾಯ್ದೆಯ ಸೆಕ್ಷನ್ 23 ಎಸಿಯವರು ತಪ್ಪಾಗಿ ಅರ್ಥೈಸಿದ್ದಾರೆ. ಅಷ್ಟೇ ಅಲ್ಲ, ಸೂಕ್ತ ಬೆಲೆ ನೀಡಿ ಆಸ್ತಿಯನ್ನು ಖರೀದಿಸಿದ ವ್ಯಕ್ತಿಯ ಕಾನೂನಾತ್ಮಕ ಹಕ್ಕಿಗೂ ಕೂಡ ಭಂಗ ಉಂಟು ಮಾಡಿದ್ದಾರೆ. ಸರಿಯಾದ ನ್ಯಾಯವ್ಯಾಪ್ತಿ ಇಲ್ಲದೆ ನೋಂದಾಯಿತ ಮಾರಾಟ ಪತ್ರವನ್ನು ರದ್ದುಗೊಳಿಸುವ ಮೂಲಕ ಆಸ್ತಿ ವಹಿವಾಟಿನ ಕಾನೂನಾತ್ಮಕ ಸ್ಥಿರತೆಯನ್ನು ದುರ್ಬಲಗೊಳಿಸಿದ್ದಾರೆ. ಜೊತೆಗೆ ಆಸ್ತಿ ಖರೀದಿಸಿದ ಅರ್ಜಿದಾರರಿಗೆ ಅನಗತ್ಯವಾಗಿ ದಾವೆ ಹೂಡುವ ಮತ್ತು ಹೆಚ್ಚುವರಿ ಹಣ ನೀಡಿ ವಿವಾದ ಬಗೆಹರಿಸಿಕೊಳ್ಳಬೇಕಾದ ಆರ್ಥಿಕ ಸಂಕಷ್ಟವನ್ನು ತಂದಿದ್ದಾರೆ ಎಂದು ನ್ಯಾಯಪೀಠ ಹೇಳಿದೆ. ಅದಲ್ಲದೆ ಹಿರಿಯ ನಾಗರಿಕರ ಕಾಯ್ದೆಯ ಸೆಕ್ಷನ್ 23 ಅಡಿಯಲ್ಲಿ ಪರಿಹಾರವನ್ನು ಕೋರುವಾಗ ವರ್ಗಾವಣೆ ಮಾಡಲ್ಪಟ್ಟ ಆಸ್ತಿಯು ಅಂತಹ ಹಿರಿಯ ನಾಗರಿಕರ ಮೂಲಭೂತ ಅವಶ್ಯಕತೆಗಳನ್ನು ಮತ್ತು ಭೌತಿಕ ಅಗತ್ಯಗಳನ್ನು ಪೂರೈಸುವ ಷರತ್ತನ್ನು ಒಳಗೊಂಡಿರಬೇಕು. ಆದರೆ ಈ ಆಸ್ತಿಯು ವಿಭಜನೆ ಮೂಲಕ ಹಂಚಿಕೆಯಾಗಿದ್ದು ಅಂತಹ ಯಾವುದೇ ಷರತ್ತನ್ನು ಒಳಗೊಂಡಿಲ್ಲ. ನಂತರ ಆಸ್ತಿಯನ್ನು ಅದರ ವಾರಸುದಾರರು ಮಾರಾಟವನ್ನು ಮಾಡಿದ್ದಾರೆ. ಖರೀದಿದಾರರು ಸೂಕ್ತ ಪ್ರತಿಫಲವನ್ನು ನೀಡಿ ಖರೀದಿಸಿದ್ದಾರೆ. ಹೀಗಿದ್ದು ಕೂಡ ಎಸಿಯವರು ಸೆಕ್ಷನ್ 23 ಅಡಿಯಲ್ಲಿ ಕ್ರಯಪತ್ರವನ್ನು ರದ್ದುಪಡಿಸುವ ಮೂಲಕ ಕಾನೂನು ವ್ಯಾಪ್ತಿಯನ್ನು ಮೀರಿ ಆದೇಶಿಸಿದ್ದಾರೆ ಎಂದು ಹೈಕೋರ್ಟ್ ತೀರ್ಪಿನಲ್ಲಿ ವಿವರಿಸಿದೆ. ಅದಲ್ಲದೆ ಎಸಿಯವರ ಆದೇಶವನ್ನು ರದ್ದುಪಡಿಸಿರುವ ಹೈಕೋರ್ಟ್ ಉಪವಿಭಾಗಾಧಿಕಾರಿಯವರಿಗೆ 25,000 ದಂಡವನ್ನು ವಿಧಿಸಿದ್ದು, ದಂಡದ ಮೊತ್ತವನ್ನು ಹೈಕೋರ್ಟ್ನ ಧಾರವಾಡ ಪೀಠದ ವಕೀಲರ ಗುಮಾಸ್ತರ ಕಲ್ಯಾಣ ನಿಧಿಗೆ ಪಾವತಿಸುವಂತೆ ನಿರ್ದೇಶಿಸಿದೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಅರ್ಜಿದಾರರಾದ ದರಿಯಪ್ಪ ಗೌಡ ಪಾಟೀಲ್ ಎಂಬುವವರು ಮೃತ ಬಸವರಾಜ್ ಎಂಬುವವರ ಪತ್ನಿ ಹಾಗೂ ಮಕ್ಕಳಿಂದ ಆಸ್ತಿಯನ್ನು ಖರೀದಿ ಮಾಡಿದ್ರು. ಈ ಆಸ್ತಿಯ ಮಾರಾಟವನ್ನು ರದ್ದುಪಡಿಸುವಂತೆ ಕೋರಿ ಬಸವರಾಜ್ ತಾಯಿ ರತ್ನಮ್ಮ ಹಿರಿಯ ನಾಗರಿಕರ ಕಾಯ್ದೆ ಅಡಿಯಲ್ಲಿ ಎಸಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಸವಣೂರು ಎಸಿಯವರು ಆಸ್ತಿ ಮಾರಾಟವನ್ನು ಹಿರಿಯ ನಾಗರಿಕರ ಕಾಯ್ದೆಯ ಸೆಕ್ಷನ್ 23 ಅಡಿಯಲ್ಲಿ ರದ್ದುಪಡಿಸಿ ಆದೇಶಿಸಿದ್ದರು. ಎಸಿಯವರ ಆದೇಶವನ್ನು ಪ್ರಶ್ನಿಸಿ ಆಸ್ತಿಯನ್ನು ಖರೀದಿ ಮಾಡಿರುವಂತಹ ದರಿಯಪ್ಪ ಗೌಡ ಪಾಟೀಲ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಸೊ ನೋಡಿದ್ರಲ್ಲ, ಇನ್ನಷ್ಟು ಇಂತಹ ಕಾನೂನು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.